ಸಾಗರ ಬಳಿಯ ಜಂಬಗಾರು ರೈಲ್ವೆ ನಿಲ್ದಾಣಕ್ಕೆ ಹಿರಿಯ ಸಮಾಜವಾದಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಹೆಸರನ್ನು ಮರುನಾಮಕರಣ ಮಾಡಬೇಕೆಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರದ ಅಧ್ಯಕ್ಷ ಕಲ್ಲೂರು ಮೇಘರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1951ರ ಜೂನ್ 13ರಂದು ಸಾಗರದ ಕಾಗೋಡು ಗ್ರಾಮದಲ್ಲಿ ನಡೆಯುತ್ತಿದ್ದ ಉಳುವವನೇ ಹೊಲದಡಿಯ ಸಿದ್ಧಾಂತದ ಐತಿಹಾಸಿಕ ಸತ್ಯಾಗ್ರಹಕ್ಕೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅಂದು ಭಾಗವಹಿಸಿದ್ರು. ಆದರೆ ಅಂದೇ ಅವರು ತಡರಾತ್ರಿ ಇದೇ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರ ಬಂಧನಕ್ಕೆ ಒಳಗಾಗಿದ್ರು. ಬಂಧನದ ವಿಷಯ ಅಂತಾರಾಷ್ಟ್ರೀಯ ಸುದ್ದಿಯಾಗಿತ್ತು. ಅವರ ಬಂಧನದ ಕಾವಿನಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕೂಡ ಜಾರಿಗೆ ಬಂದಿತ್ತು ಎಂದರು. ಇನ್ನು ಈ ಐತಿಹಾಸಿಕ ಕ್ಷಣವನ್ನ ನಾವು ಸದಾ ಮಾಡಬೇಕು ಅನ್ನುವ ಅಭಿಲಾಷೆ ಇದೆ. ದಯಮಾಡಿ ತಾವೆಲ್ಲರೂ ವಿಮಾನ ದುರಂತದಲ್ಲಿ ನಿಧನರಾಗಿದ್ದಾರೆ. ಇವತ್ತಿಗೆ ಜೂನ್ 13ನೇ ತಾರೀಕು 1951ರಲ್ಲಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಸಾಗರ ಜಂಬಗಾರು ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ಸಮಾಜವಾದಿ ಮುಖಂಡರಾದಂಥ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ 13/6/2051 ಮಧ್ಯರಾತ್ರಿ ಏನು ಚಳುವಳಿಯಲ್ಲಿ ಕಾಗೋಡು ಗ್ರಾಮದಲ್ಲಿ ಭಾಗವಹಿಸಿ ಸಾವಿರಾರು ಜನ ಗೇಣಿ ರೈತರನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಲೋಹಿಯಾ ಅವರನ್ನು ಬಂಧಿಸಲಿಕ್ಕೆ ಪೊಲೀಸ್ನವರು ಹಿಂಜರಿದರು. ನಂತರ ಕಳ್ಳತನದಿಂದ 13ನೇ ತಾರೀಕು ಜೂನ್ 13ನೇ ತಾರೀಕು ಮಧ್ಯರಾತ್ರಿ ಸಾಗರ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗಲಿಕ್ಕೆ ತಯಾರಾಗಿದ್ದಂಥ ಲೋಹಿಯಾ ಅವರನ್ನು ಪೊಲೀಸರು ಬಂಧನ ಮಾಡ್ತಾರೆ. ಈ ಬಂಧನವಾಗಿ 74 ವರ್ಷ ಪೂರೈಕೆಯಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಈ ಸಾಗರ ರೈಲ್ವೆ ನಿಲ್ದಾಣಕ್ಕೆ 74 ವರ್ಷ ಲೋಹಿಯಾ ಅವರ ಬಂಧನದ ನೆನಪಿನಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಹೆಸರಿಡಬೇಕು ಅನ್ನೋ ಒತ್ತಾಯವನ್ನು ನಾವು ನಮ್ಮ ಟ್ರಸ್ಟ್ ಮತ್ತು ವಿವಿಧ ರಾಜಕೀಯ ಸಂಘಟನೆಗಳು ಮತ್ತು ರಾಜಕೀಯ ಮುಖಂಡಗಳ ಪರವಾಗಿ, ಶಿವಮೊಗ್ಗ ಜಿಲ್ಲೆಯ ಪರವಾಗಿ ನಾವು ಪ್ರಧಾನಮಂತ್ರಿ ರೈಲ್ವೆ ನಿಲ್ದಾಣದ ಎದುರುಗಡೆಗೆ ಹಾಕಿ ಒಂದು ಸಮಾವೇಶವನ್ನು ಮಾಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ಹಿರಿಯ ಸಮಾಜವಾದಿ ಲೇಖಕರಾದಂಥ ನಾ ಡಿಸೋಜ ಅವರು, ಕೋಣಂದೂರು ಲಿಂಗಪ್ಪನವರು, ಎಚ್ ಗಣಪತಿಯಪ್ಪನವರು, ಕಾಗೋಡು ಹೋರಾಟದ ರೂವಾರಿಗಳಾದಂಥ ಎಚ್ ಗಣಪತಿಯಪ್ಪನವರು, ಮತ್ತು ಅಂದಿನ MLC ಆಗಿದ್ದಂಥ ಪ್ರಫುಲ್ಲ ಮಧುಕರ್ ಅವರು, ಆಮೇಲೆ KD ಗಂಗಾಧರ್ ಅವರು, ರೈತ ಮುಖಂಡರಾದಂತಹ ರಾಜ್ಯ ರೈತ ಮುಖಂಡರಾದಂಥ KD ಗಂಗಾಧರ್ ಅವರು, ಶಿವಮೊಗ್ಗ ಜಿಲ್ಲಾ ಪರಿಷತ್ತು ಅಂದು ಪರಿಷತ್ತಿತ್ತು, ಉಪಾಧ್ಯಕ್ಷರಾಗಿದ್ದಂತಹ ಪಾಣಿ ರಾಜಪ್ಪನವರು, ಮತ್ತು ಕಲ್ಲೂರು ಮೇಘರಾಜ್, ಅರುಣ್ ಪ್ರಸಾದ್, ಕಲ್ಲೂರು ಈರಪ್ಪ, ರಿಪ್ಪನ್ ಕಾರ್ಯಕ್ರಮದ ಸ್ಥಳಕ್ಕೆ ಮ್ಯಾಗ್ನೆಸ್ ಪ್ರಶಸ್ತಿ ಪುರಸ್ಕೃತರಾದಂಥ KV ಸುಬ್ಬಣ್ಣವರು ಒಂದು ಪತ್ರ ಕಳಿಸಿದ್ರು ನಮಗೆ. ಏನು ಆ ಪತ್ರದಲ್ಲಿ ಏನು ಹೇಳಿದ್ರು ಅವರು, ನಾನು ಇನ್ನು ಮುಂದೆ ಸಾಗರ ಜಂಬಗಾರು ನಿಲ್ದಾಣಕ್ಕೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ರೈಲ್ವೆ ನಿಲ್ದಾಣ ಅಂತ ಹೇಳಿಬಿಟ್ಟು ನಾನು ಕರಿತೀನಿ ಅಂತ ಹೇಳಿಬಿಟ್ಟು ಪತ್ರವನ್ನು ಕಳಿಸಿದರು. ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಸಾಗರ ಪಟ್ಟಣದ ಜಂಬಗಾರು ರೈಲ್ವೆ ನಿಲ್ದಾಣಕ್ಕೆ ದಯಮಾಡಿ ಕೇಂದ್ರ ಸರ್ಕಾರ, ವಿಶೇಷವಾಗಿ ಪ್ರಧಾನಮಂತ್ರಿಗಳು